ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿರ್ತದೆ, ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಹುಳಿ ಹುಳಿ ಖಾರ ಖಾರವಾಗಿ ಯಾರು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೇನೆ ನೋಡಿ, ತುಂಬ ಸೂಪರಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡಿದ್ದೇನೆ ನೋಡಿ, ತೋತಾಪುರಿ ಮಾವಿನಕಾಯಿ. ಇದನ್ನು ಸ್ಕಿನ್ ಎಲ್ಲ ತೆಗಿಬೇಕು, ಸಿಪ್ಪೆ ತೆಗಿತೇನೆ. ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಇದು ತುರ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನಾನು ಸಿಪ್ಪೆ ಎಲ್ಲ ತೆಗೆದುಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಸಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೊಂಡಿದ್ದೇನೆ. ಈಗ ಇದನ್ನು ತುರಿದುಕೊಳ್ಬೇಕು. ನಾನು ತುರಿದುಕೊಳ್ತೇನೆ. ಫ್ರೆಂಡ್ಸ್ ನೋಡಿ, ತುರಿದಾಗಿದೆ. ಇದೇ ಥರ ತುರ್ಕೊಳ್ಬೇಕಾಯ್ತಾ ಫ್ರೆಂಡ್ಸ್. ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. 5 ಉದ್ದುದ್ದಕ್ಕಿದೆ, ಹಾಗಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗಾಗಿ ಜಾಸ್ತಿ ಕಾಣ್ತಾ ಇದೆ. 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಫ್ರೆಂಡ್ಸ್. ನಿಮ್ಮ ಮೆಣಸು ಇನ್ನು ಖಾರ ಬೇಕಿದ್ರೆ ಇನ್ನು ಜಾಸ್ತಿ ಒಂದು 2 ಹಾಕ್ಕೊಳ್ಬೋದು. ಇದು ಜಾಸ್ತಿ ಏನು ಖಾರ ಇಲ್ಲ, ಅದಕ್ಕೆ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ನೀವು ಖಾರ ಇದ್ದರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿ ಖಾರ ತಿನ್ನೋರಿದ್ದರೆ ಖಾರನೂ ಜಾಸ್ತಿನೂ ಹಾಕ್ಕೊಳ್ಬೋದು. ಮಾವಿನಕಾಯಿ ಚಿತ್ರಾನ್ನಕ್ಕೆ ಹುಳಿ ಖಾರ ಸಮ ಇದ್ದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಖಾರ ಕರೆಕ್ಟಾಗಿ ಇರಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ, ಒಣಮೆಣಸು ತಗೊಂಡಿದ್ದೇನೆ 3. ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ಸಾಸಿವೆ, ಕಡಲೆ ಬೀಜ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸಾಸಿವೆ ತಗೊಂಡಿದ್ದೇನೆ, ಹಾಗೆ ಶೇಂಗಾ ಬೀಜ ತಗೊಂಡಿದ್ದೇನೆ, ಹಾಗೆ ಚನ್ನ ದಾಲ್ ತಗೊಂಡಿದ್ದೇನೆ, ಕಡಲೆಬೇಳೆ, ಹಾಗೆ ಸ್ವಲ್ಪ ಇಂಗು ತಗೊಂಡಿದ್ದೇನೆ. ಇಂಗು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಹಾಗೆ ನೋಡಿ, 1 ಕಪ್ಪು ಮಾವಿನಕಾಯಿ ತುರಿ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು. ಜಾಸ್ತಿ ಹುಳಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ ಆಯಿತಾ. ಈಗ ಫ್ರೆಂಡ್ಸ್, ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ. ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿಲ್ ಹೀಟ್ ಆಗಿದೆ. ಈಗ ಶೇಂಗಾ ಬೀಜ ಹಾಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಶೇಂಗಾ ಬೀಜ ಫ್ರೈ ಆಗಿದೆ ನೋಡಿ. ಈಗ ನಾನು ಕೊನೆಯಲ್ಲಿ ಗೋಡಂಬಿ ಹಾಕ್ಕೊಳ್ತೇನೆ. ಗೋಡಂಬಿಯನ್ನು ಜಾಸ್ತಿ ಹುರಿಲಿಕ್ಕಿಲ್ಲ, ಬೇಗ ಫ್ರೈ ಆಗ್ತದಲ್ಲೋ, ಹಾಗಾಗಿ ಅದು ಫ್ರೈ ಆಗ್ತಾ ಬಂದ ಮೇಲೆ ನಾವು ಗೋಡಂಬಿ ಹಾಕಿದ್ರೆ ಆಯಿತು. ಶೇಂಗಾ ಬೀಜ ಫ್ರೈ ಆಗಿದೆ ಅಂತ ಗೊತ್ತಾಗ್ತದೆ ನೋಡಿ, ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಒಡಿತದೆ. ಆಮೇಲೆ ನಾವು ಗೋಡಂಬಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ಫ್ರೆಂಡ್ಸ್, ಗೋಡಂಬಿ ಕೂಡ ಫ್ರೈ ಆಗಿದೆ. ಇದು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ, ಆಗಿದೆ. ಈಗ ತಗೊಳ್ಳುವ. ಈಗ ಫ್ರೆಂಡ್ಸ್, ಅದೇ ಆಯಿಲಿಗೆ ನಾವು ಕಡಲೆ ಬೀಜ ಹಾಕ್ಕೊಳ್ಳುವ. ಕಡಲೆಬೇಳೆ ಹಾಕ್ಕೊಳ್ತೇನೆ, ಉದ್ದಿನ ಬೇಳೆ ಹಾಕ್ಕೊಳ್ತೇನೆ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್, ಆಯಿತಾ. ಅದು ಇಂತಿಷ್ಟೇ ಹಾಕ್ಕೊಳ್ಬೇಕಂತಿಲ್ಲ, ಹಾಕಿದರೆ ಚೆನ್ನಾಗಿರ್ತದೆ. ತಿನ್ನುವಾಗ ನಮಗೆ ಬಾಯಿಗೆ ಸಿಗ್ತದೆ ನೋಡಿ, ಚೆನ್ನಾಗಿರ್ತದೆ ಆಗ. ಈಗ ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ಒಣಮೆಣಸು ಹಾಕ್ಕೊಳ್ತೇನೆ, ಆಪ್ಷನಲ್, ಚೆನ್ನಾಗಿರ್ತದೆ ಅಷ್ಟೇ. ಒಗ್ಗರಣೆ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಕರಿಬೇವು ಹಾಕ್ಕೊಳ್ತೇನೆ, ಬೇವಿನ ಸೊಪ್ಪು. ಈಗ ಹಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳುವ. ಈಗ ಹಿಂಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಮೆಣಸು ಕೂಡ ಫ್ರೈ ಆಗಿದೆ. ಈಗ ನಾನು ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ.
ಮಾವಿನಕಾಯಿ ಈ ಆಯಿಲೊಂದಿಗೆ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಸಾಲ್ಟ್ ಹಾಕ್ಕೊಳ್ತೇನೆ, ರುಚಿ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳುವ. ಮಾವಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಗೊತ್ತಾಗ್ತಿದೆ ಫ್ರೆಂಡ್ಸ್. ನಾವು ಹಾಕಿದ ಮೇಲೆ ಗೊತ್ತಾಗ್ತದೆ ನೋಡಿ, ಸ್ವಲ್ಪ ಸ್ಮ್ಯಾಶ್ ಆಗಿದೆ ನೋಡಿ, ಅದು ಬೆಂದಿದೆ, ಈಗ ಫ್ರೈ ಆಗಿದೆ. ಈಗ ಫ್ರೆಂಡ್ಸ್ ಈ ಶೇಂಗಾ ಬೀಜ ಹಾಗೆ ಗೋಡಂಬಿಯನ್ನು ಇದಕ್ಕೆ ಹಾಕೊಳ್ತೇನೆ. ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಸ್ಟವ್ ಆಫ್ ಮಾಡಿ ಆಮೇಲೆ ರೈಸ್ ಹಾಕ್ಕೊಳ್ಳುವ. ನೋಡಿ, ಮಾಡಿ ಇಟ್ಕೊಂಡಂಥ ರೈಸ್ ಉದುರುದ್ರಾಗಿರಬೇಕು, ಹಾಗೆ ತಣ್ಣದಿರಬೇಕು, ಬಿಸಿ ಹೀಟ್ ಇರಬಾರ್ದು ಆಯಿತಾ. ಕೂಲ್ ರೈಸ್ ಹಾಕ್ಕೊಳ್ಬೇಕು. ನೈಟ್ ಉಳಿದಂಥ ರೈಸಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಎಲ್ಲ ರೈಸನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ನೀವು ಗೊಜ್ಜು ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಆಯಿತಾ. ಮತ್ತು ಸ್ಟವ್ ಹಚ್ಚಬೇಕಂತ ಇಲ್ಲ, ಹಾಗೆ ನಾವು ಮಿಕ್ಸ್ ಮಾಡಿದರೆ ಸಾಕು. ಉಪ್ಪು ಕೂಡ ಹಾಗೆ ಒಮ್ಮೆ ಚೆಕ್ ಮಾಡಿ, ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಬಿಡುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಬಿಸಿ ಅನ್ನಕ್ಕೆ ಹಾಕ್ಕೊಳ್ಬೇಡಿ, ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ಹಿಟ್ಟಾಗ್ತದೆ, ಹೀಗೆ ಉದುರುದ್ರಾಗಿ ಬರುವುದಿಲ್ಲ. ನೋಡಿ ಫ್ರೆಂಡ್ಸ್, ಹೋಟೆಲ್ ಸ್ಟೈಲ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ಹಾಗೆ ಸರ್ವ್ ಮಾಡೋಣ ಫ್ರೆಂಡ್ಸ್.